ನೀವು ಬ್ಯಾಂಬೂ ಅಂತ ಹೇಳ್ತೀರಾ, ಇಲ್ಲಿ ಪ್ಲಾಸ್ಟಿಕ್ ಇದೆಯಲ್ಲ ಸರ್, ಅದು ಹೆಂಗೆ ನೀವು ಅದನ್ನ ರಿಪ್ಲೇಸ್ ಮಾಡ್ತೀರಾ ಪ್ಲಾಸ್ಟಿಕ್ಕಿಂದ ಅಂತೇಳಿ. ಪ್ಲಾಸ್ಟಿಕ್ ಬ್ರಷ್ 10-20 ರೂಪಾಯಿ ಕಂಪೇರ್ ಮಾಡಿದರೆ ಇದು ತುಂಬ ಒಳ್ಳೆಯದೇ. ಅದಕ್ಕೆ ಏನು ಯಾರು ಮನೆಗೆ ಬೆಂಕಿ ಹಚ್ಚಲಿಕ್ಕೆ ಏನೋ ತೊಗೊಂಡೋಗ್ಬೇಕೇನೋ. ವಿಶ್ವ ನಮಸ್ಕಾರ, ಹೇಗಿದ್ದೀರಾ? ಹಿಂದಿನ ಬಾರಿ ಒಂದ್ಸಲ ನಾನು ಒಂದು ವಿಡಿಯೋ ಮಾಡಿದ್ದೆ, 3 ನಿಮಿಷ ಒಳಗಡೆ ಮಾಡಿದ್ದೆ. ಈ ವಿಡಿಯೋ 3 ನಿಮಿಷ ಜಾಸ್ತಿ ಆಗುತ್ತೆ. ಈ ಬ್ಯಾಂಬೂ ಬ್ರಷ್ ನಾವು ಬಿಟ್ಟಿದ್ವಿ, ಹೆಚ್ಚು ಕಡಿಮೆ ನಮಗೊಂದು 5,000-6 ಸಾವಿರ ಆರ್ಡರ್ ಬಂತು. ನನಗೆ ಕೊನೆಗೆ 5,000 ಅಷ್ಟೇ ಇತ್ತು ನನ್ನ ಹತ್ರ ಆರ್ಡರ್. ನಾನು ತೋರಿಸಿದೆ ನಿಮಗೆ. 2,000 ಆರ್ಡರ್ ಇದ್ದಿದ್ದಿಲ್ಲ. 200-300 ಆರ್ಡರ್ಗಳು ಪೆಂಡಿಂಗ್ ಉಳಿದಿತ್ತು. ಅದೆಲ್ಲ ಕಳಿಸ್ಕೊಟ್ಟಿದ್ದೇವೆ. ಹೆಚ್ಚು ಕಡಿಮೆ ಎಲ್ಲರಿಗೂ ಡಿಸ್ಪ್ಯಾಚ್ ಆಗಿಬಿಟ್ಟಿದೆ. ಇನ್ನೊಂದು 35 ಉಳಿದಿದೆ, ಅದೆಲ್ಲ ಹೊಸ ಆರ್ಡರ್ಸು. ಸೊ ಇದನ್ನು ಸ್ವಲ್ಪ ಜನ ಹೇಳ್ತಾಯಿದ್ರು, ಸರ್ ಇದೆಲ್ಲ ನೀವು ಬ್ಯಾಂಬೂ ಅಂತ ಹೇಳ್ತೀರಾ, ಇಲ್ಲಿ ಪ್ಲಾಸ್ಟಿಕ್ ಇದೆಯಲ್ಲ ಸರ್, ಅದು ಹೆಂಗೆ ನೀವು ಅದನ್ನ ರಿಪ್ಲೇಸ್ ಮಾಡ್ತೀರಾ ಪ್ಲಾಸ್ಟಿಕ್ಕಿಂದ ಅಂಥೇಳಿ. ನೋಡಿ, ನಾನು ರಿಸರ್ಚ್ ಮಾಡಿದ್ದು, ರಿಸರ್ಚ್ ಅಂದರೆ ಅವ್ರು ಯಾರು ಸೇಲ್ ಮಾಡ್ತಾರೆ ಅವರಿಂದ ಕೇಳಿದ್ದು, ಮತ್ತು ನಾರ್ಮಲಾಗಿ ಪ್ಲಾಸ್ಟಿಕ್ಕನ್ನು ಕಂಪೇರ್ ಮಾಡಿದಾಗ ಇದರಲ್ಲಿ ಏನು ಅಡ್ವಾಂಟೇಜ್ ಅಂತ ಹೇಳಿದ್ರೆ, ಇದನ್ನು ತಿಕ್ಕಬೇಕಾದ್ರೆ ಯಾವುದೇ ಒಂದು ಕ್ಯಾನ್ಸರ್ ಸೆಲ್ಸ್ಗಳು ನಮ್ಮ ದೇಹದಲ್ಲಿ ಆ್ಯಕ್ಟಿವೇಟ್ ಆಗಬೇಕಂತ ಹೇಳಿದ್ರೆ ಅದು ಸ್ಕಿನ್ ಮುಖಾಂತರ ಅಥವಾ ಚರ್ಮದ ಮುಖಾಂತರ ಅಥವಾ ನಮ್ಮ ಟಿಶ್ಯೂಗಳಿರುತ್ತಲ್ಲ ಅಲ್ಲೇ ಆಗೋದು ಜಾಸ್ತಿ. ಬೋನ್ ಕ್ಯಾನ್ಸರ್ಸು ಆಗೋದು ತುಂಬ ರೇರು. ಆದರೂ ಕೂಡ ಹಲ್ಲಿನಲ್ಲಿ ಕ್ಯಾನ್ಸರ್ಗಳಾಗೋದು ಚಾನ್ಸ್ ಕಡಿಮೆ. ಯಾಕಂದರೆ ಅಲ್ಲಿ ಉಜ್ಜಿದ್ರು ಕೂಡ ನಿಮ್ಗೆ ಅಷ್ಟು ಘರ್ಷಣೆ ಆಗೋಲ್ಲ. ಮತ್ತು ಕ್ಯಾನ್ಸರ್ ಸೆಲ್ಸ್ ಆ್ಯಕ್ಟಿವೇಟ್ ಆಗಲಿಕ್ಕೆ ಟಿಶ್ಯೂಗಳು ತುಂಬ ಇಂಪಾರ್ಟೆಂಟು. ನೀವು ಯಾವಾಗ ಹೀಗೆ ಉಜ್ಜುತ್ತೀರಲ್ಲ ಬಾಯಿನ, ಉಜ್ಜಬೇಕಾದ್ರೆ ಈ ಒಂದು ಪಾರ್ಟ್ ಇರುತ್ತಲ್ಲ, ಇದು ಪ್ಲಾಸ್ಟಿಕ್ ಇದ್ದಾಗ ಈ ಒಸಡಿಗೆ ಅಥವಾ ನಿಮ್ಮ ತುಟಿಗೆ ಅದು ಉಜ್ತಾ ಇರುತ್ತೆ. ಒಂದು ದಿವಸ ಡೈಲಿ ಎರಡು ಸರಿ ಮಾಡ್ತಾರೆ. 3 ನಿಮಿಷ ಇಟ್ಕೊಳ್ಳಿ, 6 ನಿಮಿಷ. 6 × 6 × 365 ಅಂದರೆ ಹೆಚ್ಚು ಕಡಿಮೆ 900 ನಿಮಿಷ. ನೀವೇ ವಿಚಾರ ಮಾಡಿ, 900 ನಿಮಿಷ ಅಂದರೆ ಹೆಚ್ಚು ಕಡಿಮೆ 10 ತಾಸು. ಅಂದರೆ 10 ತಾಸು ಕಂಟಿನ್ಯೂಸ್ ಆಗಿ ನೀವು ವರ್ಷಾನುಗಟ್ಟಲೆ ಹೀಗೆ ಉಜ್ತಾ ಇರುವಾಗ, ಸೊ ನೀವು ಡಿಸೈಡ್ ಮಾಡಿ ಪ್ಲಾಸ್ಟಿಕ್ಕನ್ನ ನಾವು ಹೇಗೆ ಅವಾಯ್ಡ್ ಮಾಡ್ಬೋದು ಅಂತೇಳಿ. ಮತ್ತು ಈ ಒಂದು ಭಾಗ ಇದೆಯಲ್ಲ, ಇದನ್ನು BPA ಫ್ರೀ ಅಂತ ಹೇಳ್ತಾರೆ. ಬಟ್ ನನಗೆ ಅನಿಸಲ್ಲ, BPA ಫ್ರೀ ಇದ್ರೂ ಕೂಡ ಪ್ಲಾಸ್ಟಿಕ್ಕೆ. ಇದು ಸ್ವಲ್ಪ ನೈಲಾನ್ ಅಂತ ಹೇಳ್ತಾರೆ. ಈ ಒಂದು ಬ್ರಷ್ ಇದೆಯಲ್ಲ, ಇದು ತುಂಬ ಸಾಫ್ಟ್ ಇದೆ, ಹಾರ್ಡು ಇದೆ. ಸಾಫ್ಟ್ ಹಾರ್ಡ್ ಎರಡೂ ಬರುತ್ತೆ ನಮಗೆ. ಬಟ್ ಇನ್ನೊಂದು ಬ್ರಷ್ ಬರುತ್ತೆ ನಮ್ಮ ಹತ್ರ, ಅದೊಂದು ಇದು ತೊಗೊಂಡು ಬ್ರಷ್ ತೊಗೊಂಬನ್ನಿ. ಅದ್ರದ್ದು ಬೇರೆ ಇದೆ, ಅದ್ರದ್ದು ಸೇಮು, ಬಟ್ ಅಷ್ಟು ಹಾರ್ಡ್ ಬರೋಲ್ಲ, ತುಂಬ ಸ್ಮೂತ್ ಬರುತ್ತೆ. ಇದು ಸ್ವಲ್ಪ ನಿಮಗೆ ಎಲ್ಲ ಭಾಗದಲ್ಲಿ ಹೋಗುತ್ತೆ. ಇದು ಹೊಸ ಒಂದು ಬಂದಿರೋದು, ಇದು ತುಂಬ ಚೆನ್ನಾಗಿರೋದ್ರಿಂದ ಈ ಬುಕ್ಕನ್ನ ಇದು ಮಾಡ್ತೀವಿ. ಇದು ನೋಡಿ, ಈ ಥರ ಬರುತ್ತೆ. ಇದಕ್ಕೆ ಡಿಫ್ರೆನ್ಸ್ ಅಂತಂದರೆ, ಇದು 39 ರೂಪಾಯಿ ಇದೆ ನಮ್ಮಲ್ಲಿ. ಇದು 60 ರೂಪಾಯಿ ನಿಮ್ಗೆ ಹೊರಗಡೆ ಸಿಗುತ್ತೆ ಎಲ್ಲರೂ ಹೋದರೆ. ಇದು 39 ರೂಪಾಯಿ, ಇದು ನಮ್ಮಲ್ಲಿ 79 ರೂಪಾಯಿ. ಇದು ತುಂಬ ಜನ ಕೇಳ್ತಾ ಇದ್ರು, ಡಿಫ್ರೆನ್ಸ್ ಹೇಳಿ ನನಗೇನಂತೇಳಿ. ಅದಕ್ಕೆ ಏನು ಡಿಫ್ರೆನ್ಸ್ ಅಂತಂದರೆ, ಇದು ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ. ಸ್ವಲ್ಪ ಪ್ರೀಮಿಯಂ ಬ್ರ್ಯಾಂಡು. ಓಕೆ, ನಾವು ಮೊನ್ನೆ ಒಂದು 18 ರೂಪಾಯಿಗೂ 29 ರೂಪಾಯಿ ಸೇಲ್ ಮಾಡಿದ್ದು. ಇದು ಎರಡು ಸೇಮೇ, ಹ್ಯಾಂಡಲ್ ಸ್ವಲ್ಪ ಚೇಂಜ್ ಇದೆ ಅದರಲ್ಲಿ. ಮತ್ತು ಇದನ್ನು ನೀವು ಸುಟ್ಟಾಗ ಏನಾಗುತ್ತೆ ಅಂತ ಹೇಳಿದ್ರೆ, ನಾನು ತೋರಿಸ್ತೇನೆ ನೋಡಿ. ಇದನ್ನು ಸುಟ್ಟಾಗ ಏನಾಗುತ್ತೆ ಅಂಥೇಳಿ, ಪ್ಲಾಸ್ಟಿಕ್ ಆದರೆ ಸುಟ್ಬಿಡುತ್ತೆ ಫುಲ್ಲು. ಬಟ್ ಇದು ಸ್ವಲ್ಪ ಟೈಮ್ ತೊಗೊಳುತ್ತೆ ಅನ್ಕೋತೀನಿ. ಇಟ್ಕೋತಿದ್ದಾನೆ. ಇದು BPA ಫ್ರೀ ಅಂತ ಹೇಳ್ತಾರೆ, ಅದಕ್ಕೋಸ್ಕರ ನಾನು ನಂಬಲ್ಲ. BPA ಫ್ರೀ ಅಂಥೇಳಿ ಇದಕ್ಕೂ ಹೇಳ್ತಾರೆ. ಬಟ್ ನನಗೆ ಏನಾದರೂ ಎಂಡ್ ಆಫ್ ದಿ ಡೇ ಅದು ಪ್ಲಾಸ್ಟಿಕ್ ಮೆಟೀರಿಯಲ್ ಕಾಣ್ತಾ ಇರುತ್ತಲ್ಲ ಅಲ್ವಾ, ಆದರೂ ಕೂಡ ಇದು ಸುಡ್ತಾ ಇಲ್ಲ ನೋಡಿ. ಈಗ ಸುಡ್ತಾ ಇದೆ ನೋಡಿ. ಓಕೆ, ಬರುತ್ತೆ. ಇದು ನಿಮ್ಮ ಟೀತ್ಗೆ ಟಚ್ ಆಗೋದ್ರಿಂದ ಅಷ್ಟು ಸಮಸ್ಯೆ ಇರೋಲ್ಲ. ಇವನು ಇದ್ರದ್ದು ತೆಂಗಿನ ನಾರು ಬರುತ್ತಲ್ಲ, ಅದರದ್ದು ಬ್ರಷ್ ಬರುತ್ತೆ, ಅದು 300 ರೂಪಾಯಿ ಆಗುತ್ತೆ ಮಾರೆ. ನಾನೆಲ್ಲ ನೋಡಿದೆ, ಬಟ್ ಅದಷ್ಟು ವರ್ಕೌಟ್ ಆಗೋಲ್ಲ ಅನ್ಕೋತೀನಿ. ನೋಡಿ, ಈ ಥರ ಬರುತ್ತೆ ಇದು ಹೆಚ್ಚು ಕಡಿಮೆ. ಬಟ್ ಏನಂದರೆ, ಬ್ಯಾಂಬೋ ಇರೋದ್ರಿಂದ ನಿಮ್ಮದು ಮೋಸ್ಟ್ ಆಫ್ ದಿ ನಿಮ್ಮ ಸ್ಕಿನ್ನು ಮತ್ತು ಚರ್ಮಕ್ಕೆ ತಾಗುವಂಥದ್ದು ಈ ಬ್ಯಾಂಬೋ ಆಗಿರೋದ್ರಿಂದ ಇದು ಒಂದು ಒಳ್ಳೆಯ ಇದು ಬ್ರಷ್ ಅಂತ ಹೇಳ್ಬೋದು ನಾವು. ನೋಡಿ, ಇದು ನೈಲಾನೇ ಇದು, ಆಯಿತಾ? ಓಕೆ. ಬಟ್ ಪ್ಲಾಸ್ಟಿಕ್ ಬ್ರಷು 10-20 ರೂಪಾಯಿ ಕಂಪೇರ್ ಮಾಡಿದರೆ ಇದು ತುಂಬ ಒಳ್ಳೆಯದೇ. ಯಾಕಂದರೆ ಹಿಂಭಾಗದಲ್ಲಿ ಬ್ಯಾಂಬೋ ಇರೋದ್ರಿಂದ ನಿಮಗೆ ಈ ಥರ ಸಮಸ್ಯೆ ಬರೋಲ್ಲ. ನಾನು ಆರಿಸ್ಬಿಡ್ತೇನೆ, ಆಯಿತಾ? ಸೊ ಇದೊಂದು ಉದಾಹರಣೆ ತೋರಿಸಿ ಅಷ್ಟೇ ನಿಮ್ಗೆ ನಾನು, ಆಯಿತಾ? ಇದೊಂದು ಬ್ರಷ್ ಸುಡ್ತೇನೆ. ಇದು ಕೂಡ BPA ಫ್ರೀ ಅಂತ ಅದು ವಿತ್ ಸರ್ಟಿಫಿಕೇಷನ್ ಹೇಳ್ತಾರೆ ಅವರು. ಇದು ಏನಂತ ನೋಡುವ. ಇದ್ರದ್ದು ಮಟೀರಿಯಲ್ ಬೇರೆ ಇದೆ ನೋಡಿ, ಒಂಥರ ಏನು ಯಾರು ಮನೆಗೆ ಬೆಂಕಿ ಹಚ್ಚಲಿಕ್ಕೆ ಏನೋ ತೊಗೊಂಡೋಗ್ಬೇಕೇನೋ. ಪೆಟ್ರೋಲೇ ಬೇಕಾಗಿಲ್ಲ. ಇದು ನೈಲಾನ್ ಮಟೀರಿಯಲ್ ಇದೆ, ಇದು BPA ಫ್ರೀ ಇದೆ ಈ ಪ್ಲಾಸ್ಟಿಕ್ ಹೇಳಿದವರು. ಬಟ್ ಇದನ್ನ ಹೇಳಿದ್ರು ನನಗೆ ನಂಬಲಿಕ್ಕಾಗಿಲ್ಲ. ಯಾಕಂದರೆ ನೀವು ಎಲ್ಲಿಗೆ ನೋಡಬೇಕಲ್ಲ, ಸರ್ಟಿಫಿಕೇಷನ್ ಇರಬೇಕು. ಹಾಗೆ ನಂಬಲಿಕ್ಕೇನು ನಾವು UPBRದವರ ಹೇಳಿದಲ್ಲಿ ನಂಬಲಿಕ್ಕೆ. ಇದು ಪ್ಲಾಸ್ಟಿಕ್ ಥರ ಇಲ್ಲ, ಇದು ಈ ಥರ ಬರುತ್ತೆ ನೋಡಿ.
ಅದೇ ನಾನು ಹೇಳೋದು ಅಷ್ಟೇ, ನೀವು ಇದನ್ನು ಯೂಸ್ ಮಾಡಿದ್ರೆ ಏನಾಗುತ್ತೆ ಅಂತಂದರೆ ಈ ಒಂದು ಭಾಗ ಇದು ಉಜ್ತಾ ಇರೋದ್ರಿಂದ ನಿಮ್ಮ ಸ್ಕಿನ್ನಿಗೆ ಅಥವಾ ನಿಮ್ಮ ಚರ್ಮಕ್ಕೆ ಏನೂ ಆಗಲ್ಲ ಅಂತೇಳಿ. ಹೀಗೆ ಬಾಯಲ್ಲಿ ಹಾಕಿ ಹೀಗೆ ಮಾಡ್ತಿರ್ತಿರಲ್ಲ ನೀವು ಅಲ್ವಾ. ಸೊ ಇದೊಂದು ಉದಾಹರಣೆ ತೋರಿಸ್ಬೇಕಾಗಿತ್ತು. ಮೊದಲು ನಮ್ಮ ಹತ್ರ ಬರೋದು ಹ್ಯಾಂಡಲ್ ಇದ್ದಿದ್ದಲ್ಲ, ಇದು ಹ್ಯಾಂಡಲ್ ಚೆನ್ನಾಗಿ ಬಂದಿದೆ, ಮತ್ತು ಎಲ್ಲ ಆಯುಷ್ಮಾನ್ ನಮ್ಮ ಲೋಗೋ ಇರುತ್ತೆ, ತುಂಬ ಗಟ್ಟಿ ಇದೆ. ಇದೇ ನೀವೇನಾದರೂ ಬ್ರ್ಯಾಂಡ್ ಬೇರೆ ಕಡೆ ತೊಗೊಂಡ್ರೆ $160 ಒಂದು $200 ಆಗುತ್ತೆ ಹೆಚ್ಚು ಕಡಿಮೆ. ನೀವು ಅಮೆಝಾನಲ್ಲಿ ಬೇಕಾದ್ರೆ ಹೋಗಿ ಸರ್ಚ್ ಮಾಡಿ, 4 ಪೀಸ್ ತೋರಿಸ್ತಿದ್ದಾರೆ, ಬಟ್ ಒಂದೇ ಸೆಂಡ್ ಮಾಡೋದು. ಆಯುಷ್ಮಾನ್ ಡೈರೆಕ್ಟಾಗಿ ಮೇನ್ ವೆಂಡರಿಂದ ತರಿಸ್ತಾ ಇರೋದು ನಾವು. ಹೆಚ್ಚು ಕಡಿಮೆ ಒಂದು ಸಾರಿ ನಮ್ಮ ಕಡೆ ಬಂದರೆ 5,000 to 10,000 ಆರ್ಡರ್ ಬರುತ್ತೆ, ತೊಗೊಂಬರ್ತೇವೆ. ಹಾಗಾಗಿ ನಮಗೆ ಪ್ರೈಸ್ ತುಂಬ ಕಡಿಮೆ ಬೀಳುತ್ತೆ. ಆ ಪ್ರೈಸ್ ಕಡಿಮೆ ಬೀಳೋದ್ರಿಂದ ನಾನು ನಿಮಗೆ $79 ಅದು ಬರುತ್ತೆ. ಶಿಪ್ಪಿಂಗ್ $100 ಇರುತ್ತೆ. ಅದರೊಟ್ಟಿಗೆ ನೀವು ಇದನ್ನು ಈ ನಮ್ಮ ದಂತಮಂಜಾನೋ ಮತ್ತು ಏನೇನೋ ಐಟಮ್ಗಳಿದೆಯಲ್ಲ, ನೀವು ಆ್ಯಪಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಆಯುಷ್ಮಾನ್ ಆ್ಯಪನ್ನು ಸರ್ಚ್ ಮಾಡ್ಕೊಳ್ಳಿ. ಸರ್ಚ್ ಮಾಡಿ ಅದರಲ್ಲಿ ನೀವು ಬೇಕಿದ್ರೆ $39 ತೊಗೊಳ್ಳಿ, ಇಲ್ಲಾಂದರೆ ಇದನ್ನ $79 ತೊಗೊಳ್ಬೋದು. ಮುಂದೆ ಇದು ರೇಟ್ ಜಾಸ್ತಿ ಏನಾಗಲ್ಲ, ಸೇಮ್ ಇರುತ್ತೆ ಇನ್ಕ್ಲೂಡಿಂಗ್ GST. ಸೊ ಅಷ್ಟು ಹೇಳ್ಬೋದು. ಅದೇ ಒಂದು ವೀಡಿಯೋ ಮಾಡಿ ತೋರಿಸ್ಬೇಕಾಗಿತ್ತು, ಇದು ಹೆಂಗೆ ವರ್ಕ್ ಆಗುತ್ತೆ. ಸ್ವಲ್ಪ ಜನ ಪ್ಲಾಸ್ಟಿಕ್ ಅಂತ ಇರ್ತಾರೆ, ಇಷ್ಟು ದಿವಸ ಅವರು ಪ್ಲಾಸ್ಟಿಕಲ್ಲಿ ಯೂಸ್ ಮಾಡ್ತಿದ್ದಾರೆ, ಅದನ್ನ ಬಗ್ಗೆ ಮಾತಾಡಲ್ಲ. ಇದನ್ನು ನಾವು ಒಂದು ಹೊಸ ಒಂದು ಪ್ರಯತ್ನ ಅನ್ನೋದಕ್ಕಿಂತ ನಾವು ನೋಡಿ 5,000 ಜನರ ಮನೆ ನಾವು ತಲುಪಿಸಿದೆ. ಅದನ್ನು ಅವ್ರ ಮನೆಯಲ್ಲಿ ಈಗ ಪ್ಲಾಸ್ಟಿಕ್ ಬಂದೇ ಆಗಿದೆ ಯೂಸ್ ಮಾಡೋದು ಅಲ್ವಾ. ಸೊ ಅದೊಂದು ಉತ್ತಮ ಬೆಳವಣಿಗೆ. ಮುಂದಿನ ದಿನಗಳಲ್ಲಿ ಬೇಕಾದರೆ, ನಾನು ಡಿಸೈಡ್ ಮಾಡಿಲ್ಲ, ಬೇಕಂದರೆ ಏನು ಹಳೆ ಜನರು ಕಟ್ಟಿಗೆ ತೊಗೊಂಡು ತೆಗ್ತಿದ್ರಲ್ಲ ಇದ್ರದ್ದು ಬೇವಿಂದು, ಅದೇ ಬೇಕಂದ್ರೆ ನಾನು ಮಾಡ್ತೇನೆ ತೊಗೊಳ್ಳಿ. ನಾನು ಡಿಸೈಡ್ ಮಾಡಿಲ್ಲ ಏನು ಮಾಡ್ಬೇಕಂತೇಳಿ. ಬಟ್ ಅಲ್ಲಿ ತನಕ ಆರ್ಡರ್ ಮಾಡೋರಿದ್ರೆ ಇದನ್ನು ಮಾಡ್ಕೋಬೋದು. ಇದೊಂದು ಕ್ಲಾರಿಫಿಕೇಷನ್ ಇತ್ತು, ಅದನ್ನ ಕೊಟ್ಟಿದ್ದೇನೆ. ನೋಡಿ ಈ ಥರ ಬರುತ್ತೆ, ಚೆನ್ನಾಗುಂಟಾ. ಮತ್ತು ಎಷ್ಟು ಜನ ಯೂಸ್ ಮಾಡ್ತಿದ್ರೋ ನಾವು ಒಂದು ಸಲ ಕಮೆಂಟ್ ಹಾಕ್ಬಿಡ್ತೀರಾ ಹೆಂಗೆ ಅನಿಸಿದೆ ಅಂತೇಳಿ ನಿಮಗೆ. ಈಗ ನಾನು 1000 ಹೇಳ್ಬೋದು, ನೀವು ಯಾರು ಸೇಲ್ ಮಾಡೋರು ಎಷ್ಟೋ 1000 ಹೇಳ್ತಾರೆ ಅಂತೇಳಿ. ಬಟ್ ನೀವು ಜನರು ಅದನ್ನ ಅನುಭವಿಸಿ ನಮ್ಮ ಕಮೆಂಟಲ್ಲಿ ಹಾಕಿ. ನಿಮ್ಗೆ ಚೆನ್ನಾಗಿದ್ದರೆ ಏನಿದೆ, 5,000 ಜನ ತೊಗೊಂಡಿದ್ರೆ ಒಂದು 10 ಜನ ಆದರೂ ಕಮೆಂಟಲ್ಲಿ ಆಗ್ಬೋದು, ಹಾಕಿ ಹೇಳಿ ಆಯಿತಾ. ಥ್ಯಾಂಕ್ ಯು, ಧನ್ಯವಾದ.